ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ನಿಮಗೆ 56,000 ನಲ್ಲಿ ಸಿಲ್ವರ್ ಜಾಸ್ತಿ ಇರುತ್ತೆ. ಹಾಗೆ ಗೋಲ್ಡ್ ಕೂಡ ಒಂದು 30,500 ರೇಂಜ್ ಅಲ್ಲಿ ಸಪೋರ್ಟ್ ತಗೊಂಡು ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಏನ್ ಮಾಡ್ಬೇಕು ಅಂತೀರಾ ಹೂಡಿಕೆದಾರರು? ಏನ್ ಮಾಡ್ಬೇಕಾಗುತ್ತೆ? ಯಾರು ಇನ್ವೆಸ್ಟರ್ಸ್ ಇರ್ತಾರೆ, ಟ್ರೇಡಿಂಗ್ ಆಂಗಲ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಅವರು ಟ್ರೇಡ್ ಮಾಡುವಾಗ ಬೇಸಿಕ್ ಆಗಿ ಒಂದು 56,000 ಮೇಲೆ ಮಾತ್ರ ಟ್ರೇಡ್ ಮಾಡ್ಬೇಕು. 56,000 ಒಂದು ಸ್ಟಾಪ್ ಲಾಸ್ ಇಟ್ಕೋಬೇಕು. ಹಾಗೆ ಚಿನ್ನದಲ್ಲಿ ಮಾಡಕ್ ಹೋದಾಗ 30,500 ಇಟ್ಕೋಬೇಕು. ಯಾಕಂದ್ರೆ ಒಂದು ಇಂಪೋರ್ಟ್ ಡ್ಯೂಟಿ ಟ್ಯಾಕ್ಸ್ ಏನಾದ್ರು ರೈಸ್ ಮಾಡಬೇಕು ಅಂತ ಮಾಡಿದ್ರೆ ಆಟೋಮೆಟಿಕಲಿ ಚಿನ್ನ ಈ ಪ್ರೆಸೆಂಟ್ ಲೆವೆಲ್ ಇಂದ ₹1,000 ಮೇಲಂತೂ ಹೋಗುತ್ತೆ. ಅದು ರೂಮರ್ಸ್ ಬೇಸ್ಡ್ ಆಗಿದೆ, ಈಗ ಆಲ್ಮೋಸ್ಟ್ ಕನ್ಫರ್ಮ್ಡ್ ಆಗಿದೆ ಇನ್ ಕಮಿಂಗ್ ಡೇಸ್ ಅಲ್ಲಿ ಬಜೆಟ್ ಟೈಮ್ ಅಲ್ಲಿ ಆಗುತ್ತೆ ಅಂತ. ಹಂಗಾದ್ರೆ ಒಂದು 31,500 ಕರೆಂಟ್ ಅಕೌಂಟ್ ಡಿಫಿಷಿಯನ್ಸಿಯನ್ನ ಅವಾಯ್ಡ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಮಾಡಿದ್ರೆ ಇದು ಇಲ್ಲಿಗಲ್ ಟ್ರೇಡ್ ರೂಲ್ಸ್ ಗೆ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿಗಲ್ ಟ್ರೇಡ್ ರೂಲ್ಸ್ ಅಲ್ಲಿ ಏನು 1% ಅಲ್ಲಿ ಎಷ್ಟೋ ಉಳಿಸಬಹುದು. ಬಟ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಒಂದು ಕಮಾಡಿಟಿ ಒಂದು ಲೀಗಲ್ ಟ್ರೇಡ್ ರೂಟ್ ಅಲ್ಲಿ ನೋಡಿದ್ರೆ ಈ ಚಿನ್ನದ ಬೆಲೆ ಆಬ್ವಿಯಸ್ಲಿ ನಮ್ಮ ಕನ್ಸ್ಯೂಮರ್ಸ್ ಯಾಕೆ ಆಗ್ತಾರೆ, ಅವ್ರು ಇಂಪೋರ್ಟ್ ಡ್ಯೂಟಿ ಏನು ಯಾರು ಇವ್ರು ತಗೊಂತಾರೆ ಅವ್ರು ಮಾಡಲ್ಲ, ದೇವರಸ್ ಅವ್ರು ಕನ್ಸ್ಯೂಮರ್ಸ್ ಮೇಲೆ ಆಗ್ತಾರೆ. ಸೊ ಆಟೋಮೆಟಿಕಲಿ ರೈಸ್ ಆಗುತ್ತೆ ಅಮೌಂಟ್ ಆಫ್ ಚಿನ್ನ ಅಂತ ಹೇಳ್ಬೋದು. ಎರಡನೇದಾಗಿ ಬೆಳ್ಳಿ ಕೂಡ ಅಷ್ಟೇ. ಬೆಳ್ಳಿನಲ್ಲಿ ಚಿನ್ನದ ಎಫೆಕ್ಟ್ ಗೆ ಬಿಟ್ಟು ಬೆಳ್ಳಿನ ನೋಡಿದ್ರು ಸಹ ಈ ಪ್ರೆಸೆಂಟ್ ಲೆವೆಲ್ ಅಲ್ಲಿ ಬೆಳ್ಳಿ ಅಂಡರ್ ವ್ಯಾಲ್ಯೂಷನ್ ಅಲ್ಲೇ ಇದೆ. ಸೊ ಬೆಳ್ಳಿ ಕೂಡ ಒಂದು 56,000 ಲೆವೆಲ್ಸ್ ಇಂದ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾರೇ ಟ್ರೇಡ್ ಮಾಡ್ತೀರಾ 56,000 ಲೆವೆಲ್ ನ ಡೆಡ್ ಲೈನ್ ಇಟ್ಕೊಂಡು ಟ್ರೇಡ್ ಮಾಡಿ. ಮತ್ತು ಈ ವೀಕ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲಿ ಕೂಡ 60,000 ರೆಸಿಸ್ಟೆನ್ಸ್ ಇರೋದ್ರಿಂದ ಅಲ್ಲೇ ಒಂದು ನಿಮ್ಮ ಪಾರ್ಷಿಯಲ್ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಅಂದ್ರೆ ಈಗಾಗಲೇ ಚಿನ್ನ ಖರೀದಿ ಮಾಡಿರೋರು ಏನ್ ಮಾಡ್ಬೇಕು? ಚಿನ್ನ ಖರೀದಿ ಮಾಡಿರೋರು ಒಳ್ಳೇದು. ಅಕಸ್ಮಾತ್ ಏನಾದ್ರೂ ಈ ಲೆವೆಲ್ಸ್ ಅಲ್ಲಿ ಖರೀದಿ ಮಾಡಿದ್ರೆ 30,500, 600 ನಮ್ಮ ಲೋಕಲ್ ಮಾರ್ಕೆಟ್ ಒಂದು 27,000, 28,000 ಇದೆ. ಬಟ್ ಅದನ್ನ ಹೋಲ್ಡ್ ಮಾಡಬೇಕು. ಯಾಕಂದ್ರೆ ಈಗ ಚಿನ್ನ ಅಂತ ಒಂದು ಅಟ್ರಾಕ್ಟಿವ್ ಆಗಿ ಈ ವರ್ಷ ಇರೋ ಸಾಧ್ಯತೆ ಕಮ್ಮಿ ಇದೆ. ಯಾಕಂದ್ರೆ ನಮ್ಮ ಈಕ್ವಿಟಿ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈಕ್ವಿಟಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ. ಗ್ಲೋಬಲ್ ಮಾರ್ಕೆಟ್ ಕೂಡ ಚೆನ್ನಾಗಿದೆ. ಸೊ ಹಂಗಿರೋದ್ರಿಂದ ಚಿನ್ನ ಒಂದು ಈ ಲೆವೆಲ್ಸ್ ಇಂದ ಒಂದು 33,000 ಲೆವೆಲ್ಸ್ ಅಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾರ್ಯಾರು ಬೈ ಮಾಡಿರ್ತೀರಾ ಅವ್ರು ಹೋಲ್ಡ್ ಮಾಡಿ. ಯಾವಾಗ ಅದು ಹೈಯರ್ ಲೆವೆಲ್ ಬರುತ್ತೆ ಟ್ರೇಡರ್ ಆಸ್ಪೆಕ್ಟ್ ಇಂದ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಈಗ ನಮ್ಮ ರುಪಿ ಇದೆಯಲ್ಲ ಅದು ಬಿಲೋ 55, ಆದ್ರೆ 54 ಮತ್ತು 55 ನಡುವೆ ತುಂಬಾ ದಿನ ಹೌದಾಗಿದೆ. ಇದು ಏನಾದ್ರೂ ಪರಿಣಾಮ? ಕಂಪ್ಲೀಟ್ ರೇಂಜ್ ಬೌಂಡ್ ಅಂತ 3 ವೀಕ್ಸ್ ಇಂದ ಹೇಳ್ತಾನೆ ಇದ್ವಿ ನಾವು. ರೇಂಜ್ ಬೌಂಡ್ ಅಂದಿರೋ ರೀತಿಯಲ್ಲೇ ಇದೆ ಅದು. ಬಟ್ ರುಪಿ ಬ್ರೇಕ್ ಆಗ್ಬೇಕು ಅಂದ್ರೆ 2 ಪಾಸಿಬಿಲಿಟಿ ಬೇಕಾಗುತ್ತೆ. ಒಂದು 56 ಗಡಿ ಇಲ್ಲಿಂದ ದಾಟಬೇಕು ಅಂದ್ರೆ ನಮ್ಮ ಮಾರ್ಕೆಟ್ 5,800 ಕೆಳಗಡೆ ಬರ್ಬೇಕಾಗುತ್ತೆ. ಅದು ಸಾಧ್ಯತೆ ತುಂಬಾ ಕಮ್ಮಿ ಇದೆ ಮೊದಲನೇದಾಗಿ. ಎರಡನೇದಾಗಿ 53 ಆತರ ಬರ್ಬೇಕು ಅಂದ್ರೆ ನಮ್ಮ ಮಾರ್ಕೆಟ್ 6,200 ದಾಟಬೇಕಾಗುತ್ತೆ. ಆ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಸೊ ಇವೆರಡಾಗಲು ಬರೀ ಮಾರ್ಚ್ ಆದ್ಮೇಲೆ. ಸೊ ಮಾರ್ಚ್ ತನಕ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಯಾರು ನೀವು US$ ನಲ್ಲಿ ಕರೆನ್ಸಿ ಟ್ರೇಡ್ ಮಾಡ್ತೀರಾ ಪಾರ್ಷಿಯಲ್ ಪ್ರಾಫಿಟ್ಸ್ ನ ಬುಕ್ ಮಾಡ್ಕೊಂಡು ಸ್ಮಾಲ್ ರೇಂಜ್ ಅಲ್ಲಿ ಪ್ರಾಫಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈಗ ಒಂದು ಕರೆ ಇದೆ. ತಾಳಿಕೋಟೆಯಿಂದ ಅಶೋಕ್ ಅವ್ರು ಕರೆ ಮಾಡಿದ್ರು. ನಮಸ್ಕಾರ ಬಸಪ್ಪ ಅವರೇ. ನಮಸ್ಕಾರ. ಕರ್ನಾಟಕ ಬ್ಯಾಂಕ್ ಶೇರ್ ಇದೆ ಸರ್, ಹಾಗೆ ಮಾನವೇನ ರೇಟ್ ಆಗಿದ್ದಾರೆ. ಯಾವುದು? ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಶೇರ್ ಅಲ್ಲ, ಯಾವ ರೇಟ್ ಅಲ್ಲಿ ತಗೊಂಡಿದ್ದೀರಿ? ನಮ್ದು 85. 85 ಅಲ್ಲ? ಹೌದು. ಒಳ್ಳೆ ರೇಟ್. ನೀವು 85 ತಗೊಂಡಿದ್ದೀರಾ, ತುಂಬಾ ಒಳ್ಳೆ ರೇಟ್ ಅಲ್ಲೇ ತಗೊಂಡಿದ್ದೀರಾ. ಆಗ್ಲೇ ನಿಮ್ಗೆ ಒಂದು ಸಿಹಿ ಸುದ್ದಿ ಏನಂದ್ರೆ ನಿಮ್ಮ ಹಣ ದ್ವಿಗುಣ ಆಗಿದೆ. ಈಗ ಜಾಸ್ತಿನೇ ಆಗೋಯ್ತು. ಈಗ ಅದಕ್ಕಿಂತ ಜಾಸ್ತಿ 176 ಇದೆ. ಒಂದು ಕಾಲದಲ್ಲಿ ಅದನ್ನು ಮೀರಿ 200 ಹೋಗಿತ್ತು. ನಾನು ನಿಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಂಗಲ್ ಅಂತ ಗೊತ್ತಾಗುತ್ತೆ ನೀವು ಮಾತಾಡೋದ್ರಲ್ಲಿ. ಸೊ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಹೋಲ್ಡ್ ಮಾಡಿ. ಬ್ಯಾಂಕಿಂಗ್ ಸೆಕ್ಟರ್ ನ ಈಗ ಪ್ರೆಸೆಂಟ್ಲಿ ಕರ್ನಾಟಕ ಬ್ಯಾಂಕ್ ಸಹ ಹೋಲ್ಡ್ ಮಾಡಬಹುದು. ನಿಮ್ಮ ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ಒಂದು 250 ಆತರ ಹೋಗುತ್ತೆ. ಬಟ್ ನಾನು ನಿಮ್ಗೆ ಅದ್ರ ಜೊತೆ ಸಜೆಸ್ಟ್ ಮಾಡೋದು ಈ ಒಂದು ಆಸ್ಪೆಕ್ಟ್ ಅಲ್ಲಿ ಇನ್ನೊಂದು 6 ಮಂತ್ಸ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ರಿಸಲ್ಟ್ ರೇಟ್ ಎಲ್ಲ ಕಮ್ಮಿ, ಒಂದು RBI ಅನ್ನೋದು ನಮಗೆ ಪಾಲಿಸಿನ ಈಕ್ವಲೆಂಟ್ ಆಗಿ ಕೊಟ್ಟ ಮೇಲೆ ಕಮ್ಮಿ ಬಂದಾಗ ಒಂದು 250 ರೇಂಜ್ ಹೋದಾಗ ದಯವಿಟ್ಟು ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡು ತಿರ್ಗಾ ಲೋವರ್ ರೇಂಜಸ್ ಅಲ್ಲಿ ಬೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಓಕೆ, ಈಗ ನಾವು ಕ್ರೂಡ್ ವಿಷಯಕ್ಕೆ ಬರೋದಾದ್ರೆ ಕ್ರೂಡ್ ಹೆಚ್ಚು ಕಡಿಮೆ ಎಲ್ಲೇ ಇದೆ, ಏನು ಸ್ವಲ್ಪ ಏರಿಕೆ? ಹೌದು, ಕ್ರೂಡ್ ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ. ಒಂದು ರೆಸಿಸ್ಟೆನ್ಸ್ ಆಫ್ 5150 ಇದೆ. 5,150 ರೆಸಿಸ್ಟೆನ್ಸ್ ಬ್ರೇಕ್ ಆಗ್ಬೇಕಂತ ಸ್ವಲ್ಪ ಪವರ್ ಬೇಕಂತ. ಮೊನ್ನೆ ಒಂದು 2 ದಿನದ ಟ್ರೇಡಿಂಗ್ ನೋಡಿದ್ರು ಸಹ ಲೆವೆಲ್ಸ್ ಅಲ್ಲಿ ಕ್ರೂಡ್ 5,142 ಹೋಯ್ತು, 148 ಹೋಯ್ತು. ಕರೆಕ್ಟ್ ಆಗಿ ನಮ್ಮ ಟೆಕ್ನಿಕಲ್ ಲೆವೆಲ್ಸ್ ಇಂದಾನೆ ಕೆಳಗಡೆ ಬಂತು. ಹಾಗೆ 5,050, 5,100 ಸಪೋರ್ಟ್ ಅಂತ ಹೇಳಿದ್ವಿ. 5,098 ಏನೋ ನೆನೆ ಲೋ ಮಾಡಿ ತಿರ್ಗಾ ಮೇಲ್ ಬಂದಿದೆ. ಸೊ ಓವರ್ ಆಲ್ ಈಗ ಕ್ರೂಡ್ ಬಗ್ಗೆ ಈಗ ಫ್ಯೂಚರ್ ಏನಾಗುತ್ತೆ ಅಂತ ನೋಡಿದ್ರೆ ಒಂದು ಸಪೋರ್ಟ್ 5,000 ಇದೆ. 5,000 ಸಪೋರ್ಟ್ ನ ಬ್ರೇಕ್ ಆದ್ರೆ ಮಾತ್ರ ಕ್ರೂಡ್ ಅಲ್ಲಿ ಒಂದು ನೆಗೆಟಿವಿಟಿ ಅಥವಾ ವೀಕ್ನೆಸ್ ಬರುತ್ತೆ. ಆಲ್ ಟೈಮ್ ಹೈ ತರ ಒಂದು ಮೂವ್ಮೆಂಟ್ ಆಗಿದೆ. ನಮ್ಮ ಪೆಟ್ರೋಲ್ ಪ್ರೈಸ್ ಕೂಡ ಕ್ರೂಡ್ ಜಾಸ್ತಿ ಆಗಿದೆ ಅಂತೆಲ್ಲ ರೇಸ್ ಆಗೋ ಸಾಧ್ಯತೆ ಕೂಡ ಇದೆ. ಬಟ್ ಓವರ್ ಆಲ್ 5,000 ಒಂದು ಸಪೋರ್ಟ್ ಆಗ್ತದೆ ಮತ್ತು 5,200 ರೆಸಿಸ್ಟೆನ್ಸ್ ಆಗ್ತದೆ. ಇವೆರಡು ರೇಂಜ್ ನಲ್ಲಿ ನೀವು ಟ್ರೇಡ್ ಮಾಡಿ. 5,180 ರೇಂಜ್ ಆತರ ಬಂದಾಗ ದಯವಿಟ್ಟು ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಓಕೆ, ಈಗ ಮತ್ತೊಂದು ಕರೆ ಮೈಸೂರಿಂದ ರಾಮಚಂದ್ರ ಅವ್ರು ಕರೆ ಮಾಡಿದ್ರು. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ತೆ. ನಮ್ದು ಎಂಡೋ ಟ್ರಾನ್ಸ್ಫರ್ ತಗೊಂಡಿದೆ. 15 ಶಾರ್ಟ್ ಇದೆ. ಅದು 200 ನಾನು ತಗೊಂಡಿದೆ. ಈಗ ಅದನ್ನು ಅವರು ಬಿಡ್ಡಿಂಗ್ ಅನ್ನು ಮಾಡಿ ಅಥವಾ ಇದು ಮಾಡಬೇಕು ಅಥವಾ ಡಿಲಿಸ್ಟಿಂಗ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ, ಲಿಸ್ಟ್ ಕಳಿಸಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಫ್ಯೂಚರ್ ಏನು ಅದ್ರ ಬಗ್ಗೆ ಸ್ವಲ್ಪ ನನಗೆ ಡೆಂಡೋ ಟ್ರಾನ್ಸ್ಫರ್ ಮೋಸ್ಟ್ಲಿ ಇದು ಒಂದು ಲೋ ವಾಲ್ಯೂಮ್ ಶೇರ್ ಇರ್ತದೆ ಮತ್ತೆ ಗ್ರೂಪ್ ಡಿ ಶೇರ್ ನಲ್ಲಿ ಬರ್ತದೆ ಅನ್ಸುತ್ತೆ.
ಡಿಲಿಸ್ಟ್ ಆಗ್ತಾ ಇದೆ ಶೇರ್ ಅಂತ ಅಂದ್ಮೇಲೆ ಅವರು ಡಿಲಿಸ್ಟ್ ಆಗುತ್ತೆ ಅಂತಂದ್ರೆ ಅದನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೇದು. ಅಕಸ್ಮಾತ್ ಡಿಲಿಸ್ಟ್ ಆಗದೆ ಗ್ಯಾರಂಟಿ ಇದು, ಅಕಸ್ಮಾತ್ ಈಗ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿದ್ರೆ ದಯವಿಟ್ಟು ಎಕ್ಸಿಟ್ ಆಗಿ, ಯಾಕಂದ್ರೆ ಡಿಲಿಸ್ಟ್ ಆದ್ಮೇಲೆ ಪ್ರೈಸ್ ಕಂಪ್ಲೀಟ್ಲಿ ಝೀರೋ ಬಂದಂಗೆ ಅರ್ಥ. ಎರಡನೇದಾಗಿ ನೀವು ಈ ತರ ಶೇರ್ಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ತುಂಬಾ ಜನ ಇರ್ತಾರೆ. ಪೆನ್ನಿ ಸ್ಟಾಕ್ ಟ್ರೇಡರ್ಸ್ ಅಂತ ಒಂದು ಕಾಲದಲ್ಲಿ ತುಂಬಾ ಫೇಮಸ್ ಇತ್ತು. ಒಂದು 8 years ಬ್ಯಾಕ್ ನಾವು ಟ್ರೇಡ್ ಮಾಡುವಾಗೆಲ್ಲ ನೋಡ್ತಿದ್ವಿ. ಪೆನ್ನಿ ಸ್ಟಾಕ್ಸ್ ಅಂತ ತಗೊಂತಿದ್ವಿ, ₹1 ₹1.5 ಇರ್ತದೆ ಶೇರ್ ವ್ಯಾಲ್ಯೂ. ತಗೊಂಡ್ರೆ ಕನಿಷ್ಠ ಪಕ್ಷ ಅಂದ್ರೆ 3-4 ತಿಂಗಳಲ್ಲಿ ಅದು ₹2 ₹3 ಹೋಗುತ್ತೆ, ಮತ್ತೆ ₹1 ಬರುತ್ತೆ. ಹೈ ವಾಲಟಾಲಿಟಿ ಹೈ ರಿಸ್ಕ್ ಶೇರ್ಸ್ ಅಲ್ಲಿ ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತಿದ್ವಿ. ಬಟ್ ಈಗ ಪೆನ್ನಿ ಸ್ಟಾಕ್ಸ್ ಎಲ್ಲ ಅಷ್ಟು ವ್ಯಾಲ್ಯೂಬಲ್ ಇಲ್ಲ, ಯಾಕಂದ್ರೆ ಅವಾಗ ಮಾರ್ಕೆಟ್ ಎಮರ್ಜಿಂಗ್ ಮಾರ್ಕೆಟ್ ಇತ್ತು. ಅವಾಗ ಯಾವ ಶೇರ್ಸ್ ಬರ್ತಿತ್ತು, IPOs ಸ್ವಲ್ಪ ಟ್ರಸ್ಟಬಲ್ ಇತ್ತು. ಮತ್ತೆ ಸೆಬಿನಲ್ಲೆಲ್ಲ ಇದನ್ನೆಲ್ಲ ಈಗ ಒಂದು ಹುಷಾರಾಗಿ ನೋಡಿದಾರೆ. ಈಗ IPO ನಲ್ಲಿ ಕಮ್ಮಿಯಾಗಿ ಏನಾದ್ರು ಓವರ್ ಸಬ್ಸ್ಕ್ರೈಬ್ ಆಗಿದೆ, ಕಮ್ಮಿ ಸಬ್ಸ್ಕ್ರೈಬ್ ಆದ್ರೂ ಆ ಒಂದು ಲಯಬಿಲಿಟಿ ಕೂಡ ಕಂಪ್ನಿಗೆ ಬರೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಬ್ಲೂ ಚಿಪ್ ಶೇರ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಯಾವ ಸೆಕ್ಟರ್ಸ್ ತುಂಬಾ ಫೇಮಸ್ ಇರ್ತದೆ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಮತ್ತೆ ಈ ತರ ಶೇರ್ಸ್ ನ ಅವಾಯ್ಡ್ ಮಾಡಿ. ಈಗ ಕೆಲವು ಸ್ಟಾಕ್ಗಳು ಟ್ರೇಡಿಂಗ್ ಸ್ಟಾಪ್ ಮಾಡ್ಬೋದು. ಹೌದು, ಡಿಲಿಸ್ಟ್ ಆಗುತ್ತೆ ಅಂದ್ರೆ ಏನ್ ಅದಕ್ಕೆ ಮುಗಿದೋಯ್ತು ಅಂತ. ಈಗ ಮೊನ್ನೆ DLF BSE ಗೆ ಇದು ಮಾಡಿದ್ರು. ಅಲ್ಲಿ ಎಕ್ಸ್ಚೇಂಜ್ ಅಲ್ಲಿ ಅಷ್ಟು ವಾಲ್ಯೂಮು, ಅಷ್ಟು ಒಂದು ಡಿಮ್ಯಾಂಡ್ ಕ್ರಿಯೇಷನ್ ಇಲ್ಲ, ಓಪನ್ ಇಂಟ್ರೆಸ್ಟ್ ಕ್ರಿಯೇಷನ್ ಇಲ್ಲ ಅಂತ ನಾನು ಡಿಲಿಸ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಂಪ್ಲೀಟ್ ಶೇರ್ ವ್ಯಾಲ್ಯೂ ಬೀಳುತ್ತೆ. ಎಕ್ಸಾಂಪಲ್ ಸತ್ಯಂ ಡಿಲಿಸ್ಟ್ ತುಂಬಾ ದೂರ ಆಗುತ್ತೆ, ಡಿಲಿಸ್ಟ್ ಆದ್ರೆ 0ಗೆ ಹೋದಂಗೆ. ಬಟ್ ಸತ್ಯಂ ಕ್ಲಾಸ್ ಎ ಶೇರ್ ನಲ್ಲಿ ಇದ್ದ ಸತ್ಯಂ ಗ್ರೂಪ್ ಡಿ ಶೇರ್ ಮಾಡಿದ್ರು. ಅವಾಗ ಸತ್ಯಂದು ಕಂಪ್ಲೀಟ್ಲಿ ಗಾನ್ ಅಂತ, ಅಂದ್ರೆ ಅದ್ರದ್ದು ಇನ್ನು ಫ್ಯೂಚರ್ ಇಲ್ಲ ಹೋಯ್ತು ಅಂತ. ಹೂಡಿಕೆ ಮಾಡಿದವ್ರು ಹಣ ಹೋಯ್ತಲ್ಲ, ₹100 ಹೂಡಿಕೆ ಮಾಡಿದ್ರೆ ಗ್ರೂಪ್ ಎ ಶೇರ್ ನಲ್ಲಿ ಇರೋ ₹100 ಹೂಡಿಕೆ ಮಾಡೋದು ಗ್ರೂಪ್ ಡಿ ಬಂತು ಅಂದ್ರೆ ಅದು ₹30-40 ವ್ಯಾಲ್ಯೂ ಇರ್ತದೆ. ಗ್ರೂಪ್ ಎ ಶೇರ್ ಆಗ್ಬೇಕಂದ್ರೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಇರುತ್ತೆ. ಈಗ ರಿಲಯನ್ಸ್ ಗೆ ಮತ್ತೆ ಯಾವ್ದಾದ್ರು ಒಂದು ಗ್ರೂಪ್ ಡಿ ಶೇರ್ ಗೆ ಯೋಚಿಸಿದ್ರೆ ಅದ್ರ ಡೆವಲಪ್ಮೆಂಟ್, ಅದ್ರ ಫಂಡಮೆಂಟಲ್ಸ್ ಎಲ್ಲ ಡಿಫ್ರೆಂಟ್ ಆಗುತ್ತೆ. ಸೊ ಸತ್ಯಂ ಅಂತ ಒಂದು ಲೋನ್ ಕ್ರೈಸಿಸ್ ಅಂತ ಒಂದು ಕಶ್ಯಪ್ ಟೆಕ್ನಾಲಜಿ ಅನ್ನೋದು ಇತ್ತೀಚೆಗೆ ಡಿಲಿಸ್ಟ್ ಆಗಿ, ಅಂದ್ರೆ ಡಿಲಿಸ್ಟ್ ಟ್ರೇಡಿಂಗ್ ನಿಲ್ಸಿದೆ. ಏನ್ ಟ್ರೇಡಿಂಗ್ ನಿಲ್ಸಿದ್ರು ಅಂತಂದ್ರೆ ಹಣ ಹೂಡಿಕೆ ಮಾಡಿದ್ರು ಹಣ ಹೋಯ್ತು ಅಂತಾನೆ. ಟ್ರೇಡಿಂಗ್ ನಿಲ್ಸಿದೆ ಅಂದ್ರೆ ಅವ್ರು ಡಿಲಿಸ್ಟ್ ಆಗಿದೆ ಅಂತ ಅರ್ಥ. ಡಿಲಿಸ್ಟ್ ಆಗಿದೆ ಅಂತಂದ್ರೆ ಅಲ್ಲಿ ಯಾವ್ದು ಮೊಮೆಂಟಮ್ ಆಫ್ ಸ್ಟಾಕ್ಸ್ ಇರಲ್ಲ. ಇವಾಗ ಎಕ್ಸಾಂಪಲ್ ನಾನು ಒಂದು ರಿಲಯನ್ಸ್ ಶೇರ್ ನ ಒಂದು ₹850 ಕೊಂಡಿರ್ತೀನಿ. ₹800 ತಗೊಂಡಿದ್ದೀನಿ ಅಂದ್ರೆ ಯಾರು ₹800 ಸೆಲ್ ಮಾಡಿರ್ತಾರೆ. ಸೊ ದೇರ್ ಈಸ್ ಸಮ್ ಇಂಟ್ರೆಸ್ಟ್, ಓಪನ್ ಇಂಟ್ರೆಸ್ಟ್ ಇಂದ ಶೇರ್ ಅಂತ ಮೊದಲೇ ಇರ್ತೀನಿ. ನೆಕ್ಸ್ಟ್ ಅದು ₹900 ಹೋಗುತ್ತೆ, ಅಥವಾ ₹850 ಇರಲಿ. ನಾಳೆ ನಾನು ಸೆಲ್ ಅಂತ ಹಾಕಿದಾಗ ಒಂದು ಹ್ಯೂಜ್ ಅಮೌಂಟ್ ಆಫ್ ಬೈಯರ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ ನಿಮಗೆ. ಬೈಯರ್ಸ್ ಬೈ ಮಾಡಕ್ ರೆಡಿ ಇರ್ತಾರೆ. ಸೊ ಆ ಬೈಯಿಂಗ್ ಸೆಲ್ಲಿಂಗ್ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಸ್ವಲ್ಪ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಡಿಲಿಸ್ಟ್ ಆಗ್ತದೆ. ಸೊ ಆ ರೀತಿ ಆದಾಗ ಅದ್ರ ವ್ಯಾಲ್ಯೂ ಆಫ್ ದ ಶೇರ್ ಈ ಮಾರ್ಕೆಟ್ ಅಲ್ಲಿ ಏನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಡಿಲಿಸ್ಟ್ ಆಗ್ತದೆ. ಅದ್ರದ್ದು ವ್ಯಾಲ್ಯೂ ಇರೋದು ನೆಕ್ಸ್ಟ್ ಝೀರೋಗೆ ಹೋಗೋ ಸಾಧ್ಯತೆ ಜಾಸ್ತಿ. ಝೀರೋ ಹೋದ್ರೆ ನೆಕ್ಸ್ಟ್ ಮುಗಿತಾ, ಝೀರೋ ಹೋದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಹೋಯ್ತು ಅಂತ. ತುಂಬಾ ಶೇರ್ಸ್ ಈ ಡಿಮೆಟಲೈಸ್ ಫಾರ್ಮ್ ಅಲ್ಲಿ ತುಂಬಾ ಒಳ್ಳೇದಾಗಿದೆ, ಯಾಕಂದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬಾ ಜನ 1980s ಅಲ್ಲಿ ಶೇರ್ಸ್ ತಗೊಂಡಿರ್ತಾರೆ. ಆ ಶೇರ್ಸ್ ನ ತಗೊಂಡೋಗ್ತಿದ್ರೆ ಕಂಪ್ನಿನೇ ಇಲ್ಲ ಅಂತಾರೆ, ಡಿಲಿಸ್ಟ್ ಆಗಿರುತ್ತೆ, ಕಂಪ್ನಿನೇ ಕ್ಲೋಸ್ ಆಗಿರ್ತದೆ. ಸೊ ಅದರಿಂದ ಯಾವ್ದು ವ್ಯಾಲ್ಯೂಬಲ್, ಯಾವ್ದು ಶೇರ್ ತುಂಬಾ ನ್ಯೂಸ್ ಇರುತ್ತೆ ಅದನ್ನ ಮಾತ್ರ ಕೊಂಡ್ಕೊಂಡು. ಓಕೆ, ಈಗ ಮತ್ತೊಂದು ಕರೆ ರಾಯಚೂರಿಂದ ಅನಂತ್ ಸಿಂಗ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ನಾನು ಮಣಪುರಂ ಫೈನಾನ್ಸ್ ₹34 250 ಶೇರ್ಸ್ ಪರ್ಚೇಸ್ ಮಾಡಿದ್ದೆ ಸರ್. ಓಕೆ ಓಕೆ. ಮತ್ತೆ BEML ಬಂದು 278 70 ಶೇರ್ಸ್ ಪರ್ಚೇಸ್ ಮಾಡಿದ್ದೆ. ಇನ್ನೊಂದು ಬಂದು ಇದು ರೇಣುಕಸಿಗೆ ₹32 325 ಶೇರ್ಸ್ ಪರ್ಚೇಸ್ ಮಾಡಿದ್ದೀವಿ. ನೀವು ಮಣ್ಣಾಪುರಂ ಫೈನಾನ್ಸ್ ಎಷ್ಟಕ್ಕೆ ತಗೊಂಡಿದ್ದೀರಾ? 34. ನೋಡಿ, ನೀವು ಒಂಥರ ಮೀಡಿಯಂ ಟರ್ಮ್ ಇನ್ವೆಸ್ಟರ್ ಅಂತ ಕಾಣುತ್ತೆ. ನೀವು ಕರೆಕ್ಟ್ ಆಗಿ ತಗೊಂಡಿದ್ರ, ಆಮೇಲೆ ಜಾಸ್ತಿ ಶೇರ್ ವಾಲ್ಯೂಮ್ ನೀವು ಹೇಳ್ತಾ ಇಲ್ಲ, ಎಲ್ಲ ಒಂದು ಈಕ್ವಲ್ ಕ್ವಾಂಟಿಟೀಸ್ ಅಲ್ಲಿ ತಗೊಂಡಿದ್ದೀರಾ. ಸೊ ಎಸ್ಪೆಷಲಿ ಮಣ್ಣಾಪುರಂ ಬಂದ್ರೆ ನಿಮಗೆ ₹45 50 ಇದೆ. ನೀವು ತಗೊಂಡಿದ್ಕಿಂತ ಕನಿಷ್ಠ ಪಕ್ಷ 50% ಅಪ್ರಿಸಿಯೇಷನ್ ಆಗಿದೆ. ನೀವು ಇದನ್ನ ಸುಮಾರು ಒಂದು 4 ರಿಂದ 5 ತಿಂಗಳು ಹಿಂದೆ ತಗೊಂಡಿರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಈಗ ನೀವೇನ್ ಮಾಡ್ಬೇಕು ಇದನ್ನ ಅಂದ್ರೆ ಹೋಲ್ಡ್ ಮಾಡಿ, ಪಾರ್ಷಿಯಲ್ ಪ್ರಾಫಿಟ್ ನ ಒಂದು 50 ರೇಂಜ್ ಬುಕ್ ಮಾಡ್ಕೊಂಡು ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿದ್ರೆ ಏನ್ ಕೇಳ್ತೀನಿ ಅಂತಂದ್ರೆ, ಈಗ ಒಂದು ಫೈನಾನ್ಸ್ ಸೆಕ್ಟರ್ ಈ ಕಂಪನೀಸ್ ಏನಿದೆ ಅದೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮತ್ತು ಈಗ ಲೇಟೆಸ್ಟ್ ಆಗಿ ಬಂದಿರೋ ಅಂತದ್ದು. ಎರಡನೇದಾಗಿ ನಿಮ್ಗೆ ರೇಣುಕಾ ಶುಗರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ 32 ಲೆವೆಲ್ಸ್ ಅಲ್ಲಿ ಇದೆ. ಶುಗರ್ ಸೆಕ್ಟರ್ ಈ ಸಲ ಏನೊಂದು 38-39 ರೇಂಜಸ್ ಅಲ್ಲಿ ತುಂಬಾ ರೆಸಿಸ್ಟೆನ್ಸ್ ಇರೋದ್ರಿಂದ ನೀವು ಇಲ್ಲಿ ಸ್ವಲ್ಪ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಲೋವರ್ ರೇಂಜಸ್ ಅಲ್ಲಿ ಬೈ ಮಾಡಿ. ಅಂತಾನೆ ಮಾರ್ಕೆಟ್ ಕರೆಕ್ಷನ್ಸ್ ಬಂದಾಗ ಯಾವ್ದು ಹೈ ವಾಲಟಾಲಿಟಿ ಶೇರ್ ಇರ್ತದೆ ಅವೇ ತುಂಬಾ ಜಾಸ್ತಿ ಬೀಳುತ್ತೆ. ಒಂದೇ ದಿನಕ್ಕೆ 6% 7% ಬೀಳೋದನ್ನ ನಾವು ನೋಡ್ತೀವಿ. ಅದರಿಂದ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ, ರೇಣುಕಾ ಶುಗರ್ಸ್ ನಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡಿ. ಮಣ್ಣಾಪುರನ್ನ 50 ರೇಂಜ್ ಅಲ್ಲಿ ಬಂದಾಗ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡಿ. ಓಕೆ, ಈಗ ಬೆಂಗಳೂರಿನ ಬಾಣಸ್ವಾಡಿಯಿಂದ ಶಿವಶಂಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಶಂಕರ್ ಅವರೇ. ನಮಸ್ಕಾರ ಸರ್, ನಾನು ಶಿವಶಂಕರ್ ಅಂತ ಹೇಳ್ಬಿಟ್ಟು, ನನ್ನ ಹತ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಒಂದು 200 ಶೇರ್ ಇದೆ. ಅದನ್ನ ಖರೀದಿ ಮಾಡಿದಾಗ ₹1,081 ಖರೀದಿ ಮಾಡಿದೆ. ಆದ್ರೆ ಈಗ ಅದು ಬೆಲೆ ವಿಪರೀತ ಇಳಿದ್ಬಿಟ್ಟಿದೆ. ಹೌದು. ಸೊ ಇದ್ರ ಬಗ್ಗೆ ನನ್ಗೆ ಏನಾದ್ರು ಪೂರ್ಣ ಮಾಹಿತಿ, ಅದನ್ನೇನು ಇಟ್ಕೋಬೇಕೋ ಇಲ್ಲ ಕಳಿಸ್ಕೊಡೋ ಎಕ್ಸಿಟ್ ಆಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ನನಗೆ ಅಭಿಪ್ರಾಯ ತಿಳಿಸ್ತೀರಾ? ಹೇಳ್ತಾರೆ ಶಿವಶಂಕರ್ ಅವರ, ನೀವು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇರ್ತೀರಾ. ರಿಲಯನ್ಸ್ ಈಗಾಗಲೇ 3 ವರ್ಷ ಆಯ್ತು ಸರ್ ಅದನ್ನ ಇನ್ವೆಸ್ಟ್ ಮಾಡಿ. ಅವಾಗ ತಗೊಂಡಿದ್ದು ಅದು 1981 ಇದ್ದಾಗ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಹೌದು, ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಅದು ಯಾಕೋ ಅದು ಇಳಿತೇನೆ ಹೊರತು ಹತ್ಲೇ ಇಲ್ಲ.
ಹೌದು, ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಹೇಳ್ತಾ ಹೇಳಿದ್ರಿ ಯಾರೋ ತಗೊಳ್ಳಿ ಅಂತ ಹೇಳಿದ್ರು ಅಂತ, ದಯವಿಟ್ಟು ಆ ತಗೊಳ್ಳಿ ಅನ್ನೋರ್ನ ಹೇಳಿದಾಗ ನೀವು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ತಗೊಂಬೇಡಿ. ಎರಡನೇದಾಗಿ ನೀವು ಸ್ವಲ್ಪ ರಿಸರ್ಚ್ ಮಾಡಿ. ನಾನು ನಿಮ್ನ ಫಸ್ಟ್ ಅಪ್ರಿಶಿಯೇಟ್ ಮಾಡ್ಬೇಕು ನಿಮ್ ಪೇಷನ್ಸ್ ನ. 3 years ಇಂದ ರಿಲಯನ್ಸ್ 1081 ಅಂತೂ ಬಂದಿಲ್ಲ, ಆ ರೇಂಜ್ ಅಲ್ಲಿ ಇದ್ರೂ ಕೂಡ ನೀವು ಹೋಲ್ಡ್ ಮಾಡಿದೀರಾ. ಈಗ ಪ್ರೆಸೆಂಟ್ ಲೆವೆಲ್ ಅಲ್ಲಿ ರಿಲಯನ್ಸ್ ಶಾರ್ಟ್ ಟರ್ಮ್ ಅಲ್ಲಿ ಹೋಲ್ಡ್ ಅಲ್ಲಿ ಇದೆ, ಲಾಂಗ್ ಟರ್ಮ್ ಅಲ್ಲಿ 950 1000 ಅದೆಲ್ಲ ರೆಸಿಸ್ಟೆನ್ಸ್ ಇದೆ. ರಿಲಯನ್ಸ್ 1100 ಆಲ್ ಟೈಮ್ ಹೈ ಆ ಟೈಮ್ ಅಲ್ಲಿ ಬಂದಾಗ ಎಲ್ಲಾ ಕಡೆಯಿಂದನೂ ಅದನ್ನ ಬೈ ಅಂತ ಅಂತಿದ್ರು. ಕೆಜಿ ಬೇಸಿನ್ ಅಲ್ಲಿ ಇರೋ ಕ್ಲಿಯರೆನ್ಸ್ ಇರ್ಬೋದು, ರಿಲಯನ್ಸ್ ಟಾಪ್ 1 ಶೇರ್ ಅಂತ ಇದೆ, ಹೆವಿ ವೇಟ್ ಇಂಡೆಕ್ಸ್ ಆಗಿರ್ತದೆ, ಒಂದು more than 67% ಆಫ್ ನಮ್ಮ ಸ್ಟಾಕ್ ಮಾರ್ಕೆಟ್